ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಯುವಕರಲ್ಲಿ ತಿಳಿಸುವುದೇನೆಂದರೆ ಈಗಿನ ಕಾಲದ ಡಿಜಿಟಲ್ ಕರಣದಲ್ಲಿ ಬೈಕ್ ಏನಿದಿಲ್ಲ ನಿಧಾನವಾಗಿ ಓಡಿಸಬೇಕು. ಸ್ಪೀಡಾಗಿ ದಯವಿಟ್ಟು ಓಡಿಸ್ಬಾರ್ದು. 3 ಸೀಟ್ ಹಾಕಿ ದಯವಿಟ್ಟು ಓಡಿಸ್ಬಾರ್ದು. ಆಮೇಲೆ ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು. ಯಾಕಂದರೆ ಅಪಘಾತ ಈಗ ಯುವಕರು ಸ್ಟೂಡೆಂಟ್ಗಳು ಅಪಘಾತದಲ್ಲಿ ಭಾಳ ಜನ ಮರಣವನ್ನು ಹೊಂದ್ತಾ ಇದ್ದಾರೆ. ಅದ್ರಗೋಸ್ಕರವಾಗಿ ಇದೊಂದು ಸಂಚಿಕೆ. ಯಾಕಂದರೆ ಡಿಜಿಟಲ್ ಕರಣದ ಭಾಳ ಸ್ಪೀಡ್ ಇರೋದರಿಂದ ಈಗ ನಾವು ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಆ ಥರ ನಮಗೆ ಗುರಿಗೆ ಸಾಧನೆ ಆಗುವ ಅನುಕೂಲ ತಕ್ಕಂಗೆ ನಾವು ಸ್ಪೀಡ್ ಹೋಗ್ಬೇಕು, ಹೊರತಾಗಿ ಇಂಥವಕ್ಕೆಲ್ಲ ಹೋಗೋದಿಲ್ಲ. ಗೊತ್ತಾಯ್ತಿಲ್ಲ ರೀ. ಈಗ ಬೈಕ್ ಮೇಲೆ ಸ್ಪೀಡಾಗಿ ಹೋಗೋದು, ಕಾರಲ್ಲಿ ಸ್ಪೀಡಾಗಿ ಹೋಗೋದು, ಆಮೇಲೆ ಅಪಘಾತಕ್ಕೆ ನಾವೇ ಕಾರಣ ಆಗ್ತೀವಿ. ಈ ಥರ ಹೋಗೋದಿಲ್ಲ. ನಮ್ಮ ಗುರಿಗೆ ಸಾಧನೆಗೆ ಅನುಕೂಲ ಆಗೋ ಹಾಗೆ ಮಾತ್ರ ನಾವು ಸ್ಪೀಡಾಗಿ ಹೋಗ್ಬೋದು. ಎಜುಕೇಷನ್ದಲ್ಲಿ ಹೋಗ್ಬೋದು, ಆಮೇಲೆ ಸ್ಪೋರ್ಟ್ಸಲ್ಲಿ ಹೋಗ್ಬೋದು ಸ್ಪೀಡಾಗಿ. ಆದರೆ ಬೈಕಲ್ಲಿ ಹೋಗಬಾರ್ದು. ಯಾಕಂದರೆ ಹೋದರೆ ನಮ್ಮ ಜೀವನ ನಾವೇ ಕಳ್ಕೊಂಡಾಗಿ ನಾವು ರೆಡಿ ಮಾಡಿದಂಥ ತಂದೆ ತಾಯಿಗೆ ನಾವು ಅನ್ಯಾಯ ಮಾಡಿದಂಗೆ ಆಗುತ್ತೆ. ದಯವಿಟ್ಟು ಈ ಮಾರ್ಗದರ್ಶನವನ್ನು ತಾವೆಲ್ಲ ನೋಡಬೇಕನ್ನೋದೇ ನಮ್ಮ ಉದ್ದೇಶ.